Hello everyone, welcome to my channel Siri Natural Fitness. ಹೊಟ್ಟೆ ಸುತ್ತ ಬಜ್ಜು ತುಂಬಿಕೊಂಡಿದ್ಯಾ? ಅದು ಅತಿ ಬೇಗ ಕಡಿಮೆ ಆಗ್ಬೇಕು ಅಂತ ಇಷ್ಟಪಡ್ತಾ ಇದ್ದೀರಾ? ಸೊ ಹಾಗಿದ್ರೆ ನಾನು ಇವಾಗ ತೋರಿಸೋ ಈ ಸಿಂಪಲ್ ಡ್ರಿಂಕ್ಸ್ ನ ನೀವು ಯೂಸ್ ಮಾಡೋದ್ರಿಂದ ಸೊ ಹೊಟ್ಟೆ ಸುತ್ತ ಏನ್ ಬೆಳ್ಕೊಂಡಿರುತ್ತೆ ಆ ಕೊಬ್ಬು ಅನ್ನೋದು ಕರ್ಗ್ಬಿಡತ್ತೆ. ಸೊ ಅಷ್ಟು ಈಸಿ ಆಗಿದೆ ಈ ಡ್ರಿಂಕು. ಬಟ್ ಇದು ತುಂಬಾ ಜನ ಟ್ರೈ ಮಾಡಿರ್ತೀರಾ. ಕೆಲವೊಬ್ರಿಗೆ ರಿಸಲ್ಟ್ ಬಂದಿರುತ್ತೆ ಅಂಡ್ ಕೆಲವೊಬ್ರಿಗೆ ರಿಸಲ್ಟ್ ಬಂದಿರಲ್ಲ. ಯಾಕೆ ರಿಸಲ್ಟ್ ಬಂದಿರಲ್ಲ ಅಂತ ಹೇಳಿದ್ರೆ ಅವರು ಕರೆಕ್ಟ್ ಮೆಥಡ್ ಅಲ್ಲಿ ಮಾಡಿರಲ್ಲ, ಅದರಿಂದ ರಿಸಲ್ಟ್ ಬಂದಿರಲ್ಲ. ಬಟ್ ಇದು ಮಾತ್ರ ತುಂಬಾ ಚೆನ್ನಾಗಿ ವರ್ಕ್ ಆಗುವಂತ ಡ್ರಿಂಕ್. ಸೊ ಅದೇನಂತ ನೋಡ್ಕೊಂಡ್ ಬರೋಣ. ಸೊ ಫ್ರೆಂಡ್ಸ್, ನೀವು ನಮ್ಮ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ಸ್ ಕ್ಲಿಕ್ ಮಾಡಿ. ಈ ತರ ಮಾಡೋದ್ರಿಂದ ನಾವು ಮಾಡೋ ಎಲ್ಲಾ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಉಚಿತವಾಗಿ ಸಿಗುತ್ತೆ. ಸೊ ಗಾಯ್ಸ್, ಇದಕ್ಕೆ ಬೇಕಾಗಿರೋದು ನಿಂಬೆ ಹಣ್ಣು ಮತ್ತೆ ಜೇನುತುಪ್ಪ. ಗೊತ್ತಾಯ್ತಲ್ವಾ ನಾನು ಯಾವ ಡ್ರಿಂಕ್ ನ ತೋರಿಸ್ತಾ ಇದ್ದೀನಿ ಅಂತ? ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ ಇದು. ಸೊ ಕುಡಿಯೋ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮೈಂಡ್ ಆಗ್ಲಿ ನಮ್ ದೇಹ ಆಗ್ಲಿ ರಿಫ್ರೆಶ್ ತರ ಫೀಲ್ ಆಗತ್ತೆ ಇದನ್ನ ನಾವು ಯೂಸ್ ಮಾಡೋದ್ರಿಂದ. ಬಟ್ ಈ ಡ್ರಿಂಕ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಫ್ಯಾಟ್ ಕರಗಿಸ್ಕೊಳ್ಬೇಕು ಅನ್ಕೊಂಡಿರೋರ್ಗ್ ಮಾತ್ರ ಎಕ್ಸಲೆಂಟ್ ಡ್ರಿಂಕ್ ಅಂತಾನೆ ಹೇಳ್ಬಹುದು. ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಇದು. ದೇಹದಲ್ಲಿನ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದೇನಿರುತ್ತೆ, ಆತರ ವಿಷಕಾರಿ ಅಂಶ ಅನ್ನೋದೇನಿರುತ್ತೆ, ನಮ್ಗೆ ಜೀರ್ಣ ಆಗದೆ ಡೈಜೆಷನ್ ಆಗದೆ ಹಾಗೆ ಹೊಟ್ಟೆನಲ್ಲಿ ಉಳ್ಕೊಂಡಿರೋ ಅಂತ ಕೆಟ್ಟದನ್ನ ಕೂಡ ಇದು ಹೊರ ಹಾಕ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸೊ ಫ್ರೆಂಡ್ಸ್, ಇದನ್ನ ಮಾಡೋದು ತುಂಬಾ ಸಿಂಪಲ್ಲು. ಇದಕ್ಕೆ ನಿಂಬೆಹಣ್ಣು ಮತ್ತೆ ಜೇನುತುಪ್ಪ ಮತ್ತೆ ನೀರು ಇಷ್ಟೇ ಬೇಕಾಗಿರೋದು. ಸೊ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಬಿಸಿ ನೀರು ಇದು ಕಾಯಿಸ್ಕೊಂಡಿರೋದು ನೋಡಿ. ಉಗುರು ಬೆಚ್ಚನೆ ನೀರು ತಗೊಳ್ಳಿ, ಜಾಸ್ತಿ ಬಿಸಿ ಇರೋ ನೀರು ತಗೊಳ್ಳೋದು ಬೇಡ. 1 ಲೋಟ ನೀರ್ ತಗೊಂಡು ಸೊ ಅದಕ್ಕೆ ಸ್ವಲ್ಪ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ 1 ಸ್ಪೂನ್ ಅಥವಾ 2 ಸ್ಪೂನ್ ಅಷ್ಟು ಸಾಕಾಗತ್ತೆ. ಇಲ್ಲಿ ನಾನು ಡೈರೆಕ್ಟ್ಲಿ ಹಿಂಡ್ಕೊಳ್ತಾ ಇದ್ದೀನಿ. ಸೊ ಇದೇ ತರ ನಾನು ಒಂದು ಹಾಫ್ ನಿಂಬೆಹಣ್ಣು ತಗೊಂಡಿದ್ದೀನಿ. ನೀವು ದೇಹದ ತೂಕ ಇಳಿಸ್ಕೊಳ್ಳೋ ಆಲೋಚನೆಯಲ್ಲಿದ್ರೆ ನಿಂಬೆಹಣ್ಣು ನಿಮ್ಗೆ ತುಂಬಾ ಚೆನ್ನಾಗಿ ಸಹಾಯ ಮಾಡುತ್ತೆ. ನಿಂಬೆಹಣ್ಣು ರುಚಿಯಲ್ಲಿ ಹುಳಿಯಾಗಿರ್ಬೋದು, ಆದ್ರೆ ಆರೋಗ್ಯ ಮಾತ್ರ ಸಿಹಿಯಾಗೆ ಇರುತ್ತೆ. ಅಷ್ಟು ಪ್ರಯೋಜನಗಳಿದೆ ನಿಂಬೆಹಣ್ಣನ್ನ ನಾವು ಕುಡಿಯೋದ್ರಿಂದ. ಸೊ ಅದು ಹಿಂಡಿದಾದ್ಮೇಲೆ ಜೇನುತುಪ್ಪ 1 ಸ್ಪೂನ್ ಹಾಕೊಳ್ಳಿ. ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಡ್ರಿಂಕ್ ರೆಡಿ ಆಗತ್ತೆ. ನೀವು ಫಾಸ್ಟ್ ಆಗಿ ತೂಕ ಕಳ್ಕೊಳ್ಬೇಕು ಅನ್ಕೊಳ್ತಾ ಇದ್ರೆ ನಿಂಬೆ ಹಣ್ಣಲ್ಲಿ ಕ್ಯಾಲೋರಿಗಳು ತುಂಬಾ ಕಡಿಮೆ ಇರುತ್ತೆ. ನಿಂಬೆ ಹಣ್ಣು ಅದರ ರಸನ ನಾವು ಕುಡಿತಾ ಇದ್ರೆ ದೇಹನ ನಿಷ್ಕ್ರಿಯಗೊಳಿಸುತ್ತೆ. ಇದರಲ್ಲಿರೋ ಆಂಟಿ ಆಕ್ಸಿಡೆಂಟ್ಗಳು ಜೀರ್ಣಕ್ರಿಯೆನ ಚೆನ್ನಾಗಿ ಆಗೋ ತರ ಮಾಡುತ್ತೆ. ದೇಹದಿಂದ ವಿಷಕಾರಿ ವಸ್ತುಗಳನ್ನ ತೆಗೆದು ಹಾಕುತ್ತೆ. ಮತ್ತೆ ನಮ್ ದೇಹದಲ್ಲಿ ಹೆಚ್ಚುವರಿ ಎಲ್ಲಿ ಸೇರ್ಕೊಂಡಿರತ್ತೆ, ಈ ಹೊಟ್ಟೆ ಅತಿ ಮುಂದೆ ಬಂದಿರತ್ತೆ ಅಲ್ವಾ, ಎಕ್ಸ್ಟ್ರಾ ಫ್ಯಾಟ್ ಅನ್ನೋದೇನಿರುತ್ತೆ ಅದನ್ನ ಕರಗಿಸುತ್ತೆ. ಕೆಲವರೆಲ್ಲ ಕೇಳ್ತಾ ಇರ್ತಾರೆ, ಮೇಡಮ್ ಹೊಟ್ಟೆ ಮಾತ್ರ ಮುಂದೆ ಬಂದಿದೆ, ಸೊ ಕೈ ಕಾಲೆಲ್ಲ ಸಣ್ಣ ಇದೆ, ಇದನ್ನ ಏನ್ ಮಾಡಿದ್ರು ಕರ್ಗಿಸ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿ. ಅದಕ್ಕೆ ಈ ನಿಂಬೆ ರಸನ ಕುಡಿಯೋದ್ರಿಂದ ತುಂಬಾ ಉಪಯೋಗ ಇದೆ. ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಬಹುದು, ಜೊತೆಗೆ ಆ ಕೊಬ್ಬನ ಕೂಡ ಕರ್ಗಿಸ್ಕೊಳ್ಬಹುದು. ಜೇನುತುಪ್ಪ ಅಂದ್ರೆ ಸರ್ವೇ ಸಾಮಾನ್ಯ, ಎಲ್ಲರಿಗೂ ಇಷ್ಟ ಇದ್ದೇ ಇರತ್ತೆ. ಅಷ್ಟು ಚೆನ್ನಾಗಿರತ್ತೆ ಜೇನುತುಪ್ಪ ಅಂದ್ರೆ. ನಾವು ಸಕ್ಕರೆ ಬದಲು ಜೇನುತುಪ್ಪನೇ ಎಲ್ಲದಕ್ಕೂ ಯೂಸ್ ಮಾಡ್ಕೊಳ್ಬಹುದು. ಸೊ ಈ ಜೇನುತುಪ್ಪ ಕೊಲೆಸ್ಟ್ರಾಲ್ ಅನ್ನೋದನ್ನ ಕಡಿಮೆ ಮಾಡೋದ್ರಲ್ಲಿ ಪ್ರಮುಖ ಪಾತ್ರನ ವಹಿಸುತ್ತೆ. ದೇಹದಲ್ಲಿ ಎಕ್ಸ್ಟ್ರಾ ಬೆಳೀತಾ ಇರೋ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುತ್ತೆ, ಅಂದ್ರೆ ಹೆಚ್ಚಾಗದೆ ಇರೋ ತರ ನೋಡ್ಕೊಳ್ಳುತ್ತೆ. ದೇಹದಲ್ಲಿ ಫ್ಯಾಟ್ ಅನ್ನೋದನ್ನ ಕಡಿಮೆ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ಆಮೇಲೆ ಅಷ್ಟೇ ಅಲ್ಲದೆ ಯಾರಿಗಾದ್ರೂ ತುಂಬಾ ನಿದ್ದೆ ಬರ್ತಾ ಇರಲ್ಲ, ಸೊ ಆತರ ಸಮಸ್ಯೆ ಯಾರಿಗಾದ್ರೂ ಇದ್ರೆ ನಾವು ಜೇನುತುಪ್ಪನ ಎವ್ರಿಡೇ ಯೂಸ್ ಮಾಡೋದ್ರಿಂದ ಸೆರೋಟೋನಿನ್ ಎಂಬ ಅಂಶ ಇರುತ್ತೆ. ಸೊ ಅದು ನಿಮ್ಗೆ ನಿದ್ದೆ ಬರ್ದೇ ಇರೋ ತರ ಮಾಡಿರುತ್ತೆ. ಸೊ ಅದನ್ನ ಕೂಡ ಇದು ಕರೆಕ್ಟ್ ಮಾಡುತ್ತೆ. ಜೇನುತುಪ್ಪ ಎವ್ರಿಡೇ ಅಟ್ಲೀಸ್ಟ್ ಅಂದ್ರೆ 1 ಸ್ಪೂನ್ ಯೂಸ್ ಮಾಡೋದ್ರಿಂದ ಸೊ ತುಂಬಾ ಒಳ್ಳೇದು.
ಓಕೆ ಫ್ರೆಂಡ್ಸ್, ಈ ಡ್ರಿಂಕ್ ನ ನಾವು ಎಂಟಿ ಸ್ಟಮಕ್ ಅಲ್ಲೇ ಯೂಸ್ ಮಾಡಬೇಕು, ಅವಾಗ್ಲೇ ಗುಡ್ ರಿಸಲ್ಟ್ ಅನ್ನೋದು ಬರುತ್ತೆ. ಸೊ ನೀವು ಎವ್ರಿ ಡೇ ರೊಟೀನ್ ಮಾಡ್ಕೊಳ್ಳಿ ಇದನ್ನ. ಸೊ ಬೆಳಿಗ್ಗೆ ಎದ್ದಿದ್ದಾದ್ಮೇಲೆ ಫ್ರೆಶ್ ಅಪ್ ಆದ್ಮೇಲೆ ನೀವು ಏನು ನೀರ್ ಕುಡಿತೀರಾ ಆ ಟೈಮ್ ಅಲ್ಲಿ ನೀವು ನಿಂಬೆ ಹಣ್ಣಿನ ರಸ ಮತ್ತೆ ಜೇನುತುಪ್ಪದ ಈ ಡ್ರಿಂಕ್ ನ ಎವ್ರಿ ಡೇ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಆಟೋಮೆಟಿಕ್ಲಿ ಬಾಡಿಲಿರೋ ಫ್ಯಾಟ್ ಕೂಡ ಲಾಸ್ ಆಗುತ್ತೆ, ಆಮೇಲೆ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ, ನೀವು ಶೈನಿ ಕೂಡ ಆಗ್ತೀರಾ, ಅಂದ್ರೆ ಒಳಗಡೆಯಿಂದ ಹೊಳಪು ಅನ್ನೋದು ಕೂಡ ಬರುತ್ತೆ, ಯಾಕೆಂದ್ರೆ ಜೇನುತುಪ್ಪ ಯೂಸ್ ಮಾಡ್ತಿರ್ತೀರಾ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾನು ಇನ್ನೊಂದು ನೆಕ್ಸ್ಟ್ ಒಳ್ಳೆ ವಿಡಿಯೋನಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು.